ಹಿಂಸೆಯನ್ನೇ ಸಂಭ್ರಮಿಸುವ ವಿಕೃತ ಸಂಸ್ಕೃತಿ, ಸತ್ಯ ಹೇಳೋರ ಮೇಲೆ ಕೈ. ಇದು ಗೋಡ್ಸೆ ಸಂತತಿ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಜಯಪುರದ ಶಹೀದ್ ಸ್ಮಾರಕದಲ್ಲಿ ಇತ್ತೀಚೆಗೆ ನಡೆದಂತಹ ಪ್ರತಿಭಟನೆಯ ವೇಳೆ ಕಾಕ್ರೋಚ್ ಜನತಾ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರ ಮೇಲೆ ನಡೆದಂತಹ ಹಲ್ಲೆ ಮತ್ತು ಅದರ ನಂತರದ ಬೆಳವಣಿಗೆಗಳು ದೇಶದ ಇಂದಿನ ರಾಜಕೀಯ ಹಾಗೂ ಸಾಮಾಜಿಕ ವ್ಯವಸ್ಥೆಯ ಆತಂಕಕಾರಿ ಮುಖವನ್ನು ಬಯಲು ಮಾಡಿದೆ. ನೀಟ್ ಪರೀಕ್ಷೆಯ ಕ್ರಮ, ನಿರುದ್ಯೋಗ ಮತ್ತು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತೋಕೆ ಸೇರಿದಂಥ ಯುವ ಸಮೂಹದ ನಡುವೆಯೇ ಈ ಘಟನೆ ನಡೆದಿದೆ. ಆದರೆ ಇದಕ್ಕಿಂತಾನು ಕಳವಳಕಾರಿ ಸಂಗತಿ ಅಂತಂದರೆ, ಹಲ್ಲೆ ನಡೆಸಿದಂಥ ಆರೋಪಿಗಳನ್ನು ಬಂಧಿಸಿದ ತಕ್ಷಣವೇ ಬಿಡುಗಡೆ ಮಾಡಿರೋದು ಮತ್ತು ಅವರನ್ನು ಹೂವಿನ ಹಾರ ಹಾಕಿ ಸನ್ಮಾನಿಸಿರೋದು. ದಾಳಿಕೋರರನ್ನು ಹೀಗೆ ವೈಭವೀಕರಿಸುವಂಥ ಮತ್ತು ಸನ್ಮಾನಿಸುವಂಥ ಪ್ರವೃತ್ತಿ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಹೊಸದೊಂದು ಅಪಾಯಕಾರಿ ಆಚರಣೆಯಾಗಿ ಬೆಳೀತಾ ಇರೋದಕ್ಕೆ ಸಾಕ್ಷಿ. ಇದು ಕೇವಲ ಒಂದು ಘಟನೆಯಲ್ಲ, ಸಮಾಜದಲ್ಲಿ ಕಾನೂನು ಕೈಗೆತ್ತಿಕೊಳ್ಳುವವರನ್ನ ಮತ್ತು ಹಿಂಸೆಯಲ್ಲಿ ತೊಡಗುವವರನ್ನ ಸನ್ಮಾನಿಸುವ ಇಂಥ ಘಟನೆಗಳಿಗೆ ಈ ಹಿಂದೆಯೂ ದೇಶ ಸಾಕ್ಷಿಯಾಗಿದೆ. ಗುಜರಾತ್ ಕೋಮು ಗಲಭೆ ಸಂದರ್ಭದಲ್ಲಿ ಬಿಲ್ಕಿಸ್ ಬಾನು ಮೇಲಿನ ಮತ್ತು ಆಕೆಯ ಕುಟುಂಬದ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಂಥ ಅಪರಾಧಿಗಳು ಜೈಲಿನಿಂದ ಅವಧಿಗೂ ಮುನ್ನವೇ ಬಿಡುಗಡೆ ಆದಾಗ ಅವರಿಗೆ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಅಮಾನುಷ ಅಪರಾಧ ಎಸಗಿದವರನ್ನ ಹೀಗೆ ಸಮಾಜದಲ್ಲಿ ಹೀರೋಗಳಂತೆ ಬಿಂಬಿಸಿದ್ದು ನ್ಯಾಯಾಂಗ ವ್ಯವಸ್ಥೆಗೆ ಮಾಡಿದ ಅವಮಾನ ಆಗಿತ್ತು. ಇನ್ನು ಸ್ವತಂತ್ರ ಭಾರತದ ಮೊದಲ ಭಯೋತ್ಪಾದಕ ಕೃತ್ಯ ಎಸಗಿ ಮಹಾತ್ಮ ಗಾಂಧೀಜಿಯವರನ್ನ ಹತ್ಯೆ ಮಾಡಿದ ನಾಥುರಾಮ್ ಗೋಡ್ಸೆಯನ್ನ ದೇಶದ ಒಂದು ವರ್ಗ ಇಂದಿಗೂ ಬಹಿರಂಗವಾಗಿ ವೈಭವೀಕರಿಸ್ತಾ ಇದೆ. ಶಾಂತಿ ಮತ್ತು ಸೌಹಾರ್ದತೆಯ ಪ್ರತೀಕವಾದ ಗಾಂಧಿಯನ್ನ ಕೊಂದವನಿಗೆ ದೇವಸ್ಥಾನ ಕಟ್ಟೋದು, ಆತನ ಪುಣ್ಯ ತಿಥಿಯನ್ನು ಆಚರಿಸೋದು ತಪ್ಪು ಎಂಬ ಕನಿಷ್ಠ ಜ್ಞಾನವೂ ಇಲ್ಲದಂತೆ ವರ್ತಿಸ್ತಾ ಇದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಅಭಿಜಿತ್ ದೀಪ್ಕೆ ಅವರ ಮೇಲಿನ ದಾಳಿ ಕೇವಲ ಒಬ್ಬ ವ್ಯಕ್ತಿಯ ಮೇಲಿನ ಹಲ್ಲೆ ಅಲ್ಲ, ಅದು ಪ್ರಜಾಪ್ರಭುತ್ವದಲ್ಲಿ ಭಿನ್ನ ಧ್ವನಿಗಳನ್ನು ಹತ್ತಿಕ್ಕುವ ಪ್ರಯತ್ನ. ಪರೀಕ್ಷಾ ಅಕ್ರಮಗಳ ವಿರುದ್ಧ, ಯುವಕರ ಉದ್ಯೋಗದ ಹಕ್ಕಿಗಾಗಿ ಧ್ವನಿ ಎತ್ತಿದಾಗ ಸೈದ್ಧಾಂತಿಕವಾಗಿ ಎದುರಿಸಲಾಗದವರು ಹಿಂಸೆಯ ಹಾದಿಯನ್ನು ಹಿಡಿತಾರೆ. ಖುದ್ದು ದೀಪಿಕೆ ಅವರೇ ಹೇಳಿರುವಂತೆ ಈ ಭೌತಿಕ ದಾಳಿಗಳು ಸೈದ್ಧಾಂತಿಕ ಸೋಲು ಮತ್ತು ಭೀತಿಯ ಸಂಕೇತಗಳಾಗಿದೆ. ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೆಯುವವರು ಹೀಗೆ ಹಿಂಸೆಗೆ ಹೆದರೋದಿಲ್ಲ ಎಂಬ ಸಂದೇಶ ಸಿಕ್ಕಿದ್ರೂ ಸಹ ಹಲ್ಲೆಕೋರರಿಗೆ ಸಮಾಜದಲ್ಲಿ ಸಿಗ್ತಾ ಇರುವಂತಹ ರಾಜಾತಿಥ್ಯ ಇಡೀ ಕಾನೂನು ಸುವ್ಯವಸ್ಥೆಯನ್ನು ಅಣಕಿಸುವಂತಿದೆ. ಯಾರಾದರೂ ತಮ್ಗೆ ಇಷ್ಟವಿಲ್ಲದ ಸಿದ್ಧಾಂತಗಳನ್ನು ಮಾತಾಡಿದ್ರೆ ಅಥವಾ ಸರ್ಕಾರದ ತಪ್ಪುಗಳನ್ನು ಪ್ರಶ್ನಿಸಿದ್ರೆ ಅವರ ಮೇಲೆ ದೈಹಿಕ ಹಲ್ಲೆ ಮಾಡೋದು, ಆ ಹಲ್ಲೆಕೋರರನ್ನ ಸಮಾಜದ ಒಂದು ವರ್ಗ ಹೀರೋಗಳಂತೆ ಆಚರಿಸೋದು ಸ್ವಾಸ್ಥ್ಯ ಸಮಾಜದ ಲಕ್ಷಣ ಅಲ್ವೇ ಅಲ್ಲ. ಅಪರಾಧ ಮತ್ತು ಹಿಂಸೆಯನ್ನು ಸಂಭ್ರಮಿಸುವಂಥ ಈ ಧೋರಣೆ ದೇಶದ ಭವಿಷ್ಯಕ್ಕೆ ಕಂಟಕಪ್ರಾಯವಾಗಿದೆ. ವ್ಯವಸ್ಥೆಯ ತಪ್ಪುಗಳನ್ನು ಎದುರಿಸಿ ಸೈದ್ಧಾಂತಿಕವಾಗಿ ಹೋರಾಡುವಂಥ ಯೋಗ್ಯತೆ ಇಲ್ಲದೆ ಸತ್ಯ ಹೇಳೋರ ಮೇಲೆ ಕೈ ಮಾಡುವ ಹಾಗೂ ಇಂಥ ಹಿಂಸೆಯನ್ನು ಸಂಭ್ರಮಿಸುವಂಥ ವಿಕೃತ ಸಂಸ್ಕೃತಿಯ ಸೆಲೆಕ್ಟಿವ್ ದೇಶಭಕ್ತಿ ಮತ್ತು ಹೇಡಿತನ ಇವತ್ತು ಜಗಜ್ಜಾಹೀರಾಗಿದೆ. ದೇಶದ ಭದ್ರತಾ ವೈಫಲ್ಯದಿಂದ ಪುಲ್ವಾಮಾ ಮತ್ತು ಪಹಲ್ಗಾಮ್ನಲ್ಲಿ ನಮ್ಮ ಹೆಮ್ಮೆಯ ಯೋಧರು ಹಾಗೂ ನಾಗರಿಕರು ರಕ್ತದ ಮಡುವಿನಲ್ಲಿ ಪ್ರಾಣ ಕಳ್ಕೊಂಡಾಗ 300 kg RDX ಭಾರತದ ಗಡಿದಾಟಿ ಬಂದಿದ್ರ ಬಗ್ಗೆ ಇಂಟೆಲಿಜೆನ್ಸ್ ಸಿಸ್ಟಮ್ ಮತ್ತು ಸರ್ಕಾರವನ್ನು ಪ್ರಶ್ನಿಸೋಕೆ ನಡುಗುವ ಈ ಕೈಗಳು ಕೇವಲ ಸೋಷಿಯಲ್ ಮೀಡಿಯಾ ಆಕ್ಟಿವಿಸ್ಟ್ಗಳ ಮೇಲೆ ಮಾತ್ರ ಶೌರ್ಯವನ್ನು ತೋರಿಸುತ್ತೆ. ನೀಟ್ ಪೇಪರ್ ಲೀಕ್ ಹಗರಣಕ್ಕೆ ನೊಂದು 6 ಜನ ವಿದ್ಯಾರ್ಥಿಗಳು ಇನ್ಸ್ಟಿಟ್ಯೂಷನ್ ಮರ್ಡರ್ಗೆ ಬಲಿಯಾದಾಗ ಶಿಕ್ಷಣ ಸಚಿವರನ್ನ ತರಾಟೆಗೆ ತೆಗೆದುಕೊಳ್ಳುವ ಧೈರ್ಯವಿಲ್ಲದ, ಎಥೆನಾಲ್ ಬ್ಲೆಂಡಿಂಗ್ನಿಂದಾಗಿ ಕಷ್ಟಪಟ್ಟು ಲೋನ್ ಮಾಡಿ ತಂದ ಸಾರ್ವಜನಿಕರ ವಾಹನಗಳ ಇಂಜಿನ್ ಹಾಳಾಗ್ತಾ ಇದ್ರು ಮೌನರತ ಆಚರಿಸುವ ಇವರಿಗೆ ಅಧಿಕಾರದಲ್ಲಿರುವವರನ್ನ ಪ್ರಶ್ನಿಸುವ ಬೆನ್ನು ಮೂಳೆನೇ ಇಲ್ಲ. ಅಮೆರಿಕಾದವರು ಹಡಗಿನ ಮೇಲೆ ದಾಳಿ ನಡೆಸಿ 3 ಜನ ಭಾರತೀಯರನ್ನ ಕೊಂದಾಗ ಪ್ರಧಾನಿ ಮೋದಿಯವರು ಒಂದು ಟ್ವೀಟ್ ಕೂಡ ಮಾಡದೇ ಇದ್ರು ಇವರ ರಾಷ್ಟ್ರ ಪ್ರೇಮ ಜಾಗೃತ ಆಗೋದಿಲ್ಲ. ಈತ ಮಣಿಪುರದಲ್ಲಿ ಹೆಣ್ಣುಮಕ್ಕಳನ್ನ ಬೆತ್ತಲೆ ಮೆರವಣಿಗೆ ಮಾಡಿದಾಗ ಇವರ ಸಂಸ್ಕಾರ ಮಾತಾಡೋದಿಲ್ಲ. ಬ್ರಿಟಿಷರ ಕಾಲದಿಂದಾನು ಕೇವಲ ಜಿ ಹುಜೂರ್ ಅಂತ ಹೇಳ್ತಾ ಅಧಿಕಾರದ ಬೂಟ್ ನೆಕ್ತಾ ಬಂದಿರುವಂತಹ ಈ ಹೇಡಿ ಸಂತತಿಗೆ ವ್ಯವಸ್ಥೆಯ ವಿರುದ್ಧ ನಿಲ್ಲೋ ತಾಕತ್ತಿಲ್ಲ. ಹಾಗಾಗಿನೇ ಇವರು ಸತ್ಯವನ್ನ ಹತ್ತಿಕ್ಕೋಕೆ ಹಿಂಸೆಯ ಮೊರೆ ಹೋಗೋದು. ಪ್ರಶ್ನೆ ಕೇಳುವವರನ್ನ ಜೈಲಿಗಟ್ಟಿ ಹಲ್ಲೆ ಮಾಡುವವರನ್ನ ಹಾರ ತುರಾಯಿ ಹಾಕಿ ಬರಮಾಡ್ಕೊಳ್ಳುವಂಥ ವಾತಾವರಣ ನಿರ್ಮಾಣ ಆದರೆ ಸಾಮಾನ್ಯ ಜನರಿಗೆ ಕಾನೂನಿನ ಮೇಲೆ ನಂಬಿಕೆನೇ ಹೊರಟೋಗ್ಬಿಡುತ್ತೆ. ಪ್ರಜಾಪ್ರಭುತ್ವದ ಮೂಲ ಆಶಯವೇ ಸಹಿಷ್ಣುತೆ ಮತ್ತು ಸಂವಾದ. ಆದರೆ ಇಂದಿನ ಬೆಳವಣಿಗೆಗಳು ಈ ಆಶಯಕ್ಕೆ ತದ್ವಿರುದ್ಧವಾಗಿದೆ. ಹಿಂಸೆಯನ್ನೇ ಸದಾಚಾರ ಎಂಬಂತೆ ಬಿಂಬಿಸುವ ಇಂಥ ಪ್ರವೃತ್ತಿಗಳನ್ನು ಸಮಾಜ ಒಟ್ಟಾಗಿ ತಿರಸ್ಕರಿಸಬೇಕು. ಇಲ್ಲ ಅಂತಂದ್ರೆ ಸಂವಿಧಾನ ಆಶಿಸಿದ ಮತ್ತು ಭಾರತೀಯರು ಬಯಸಿದ ಶಾಂತಿಪ್ರಿಯ ಭಾರತ ಕೇವಲ ಕಲ್ಪನೆಯಾಗಿಯೇ ಉಳಿಯುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.